ಏಳನೇ ಕ್ಲಾಸ್ ಒಳಗೆ ಬರುವಂಥ ಫಸ್ಟ್ ಚಾಪ್ಟರ್ ಯಾವುದಪ್ಪ ಅಂತಂದ್ರೆ ಸೈನ್ಸ್ ಒಳಗೆ ಸಸ್ಯಗಳಲ್ಲಿ ಪೋಷಣೆ. ಯಾವುದಂತಂದ್ರೆ ಸಸ್ಯಗಳಲ್ಲಿ ಪೋಷಣೆ. ಈ ಪೂರ್ತಿ ಚಾಪ್ಟರ್ನ ನಾವು ಇವತ್ತಿನ ಕ್ಲಾಸ್ ಒಳಗೆ ನೋಡೋಣ. ಓಕೆ, ಫಸ್ಟ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಕೊಬ್ಬು, ವಿಟಮಿನ್ ಮತ್ತು ಖನಿಜಗಳು ಆಹಾರದ ಘಟಕಗಳು. ಇವುಗಳನ್ನು ಆಹಾರದ ಘಟಕಗಳು ಅಂತ ಕರೀತಾರೆ. ಈ ಘಟಕಗಳಿಗೆ ಪೋಷಕಗಳು ಅಂತ ಹೇಳಿ ಕರೀತಾರೆ. ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಕೊಬ್ಬು, ವಿಟಮಿನ್ ಮತ್ತು ಖನಿಜಗಳು ಇವುಗಳಿಗೆ ಪೋಷಕಗಳು ಅಂತ ಹೇಳಿ ಕರೀತಾರೆ. ಓಕೆ, ನೆಕ್ಸ್ಟ್ ಪೋಷಣಾ ವಿಧಾನಗಳು ಯಾವಂತ ಹೇಳಿ ನೋಡೋಣ. ಫಸ್ಟಿಗೆ ಸ್ವಪೋಷಿತ ಪೋಷಣೆ ಅಂತ ಬರ್ತೈತಿ. ಸ್ವಪೋಷಿತ ಪೋಷಣೆ ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ವಿಧಾನಕ್ಕೆ ಸ್ವಪೋಷಿತ ಪೋಷಣೆ ಅಂತ ಹೇಳಿ ಕರೀತಾರೆ. ಯಾವ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೋತಾವ, ಅವು ಎದ್ರ ಮೇಲೂ ಡಿಪೆಂಡೆಂಟ್ ಆಗಂಗಿಲ್ಲ. ಅವು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಹಾಗಾಗಿ ಅವಕ್ಕೆ ಸ್ವಪೋಷಿತ ಪೋಷಣೆ ಅಂತೇಳಿ ಕರೀತಾರೆ. ಸಸ್ಯಗಳಿಗೆ ಸ್ವಪೋಷಕಗಳು ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಎರಡನೇ ವಿಧಾನ ಯಾವುದಂತಂದ್ರೆ ಪರಪೋಷಿತ ಪೋಷಣೆ ಅಂದ್ರೆ ಪ್ರಾಣಿಗಳು ಮತ್ತು ಇತರ ಜೀವಿಗಳು ಆಹಾರಕ್ಕಾಗಿ ಸಸ್ಯಗಳ ಮೇಲೆ ಅವಲಂಬಿಸಿವೆ. ಅವು ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೊಳ್ಳಂಗಿಲ್ಲ, ಸಸ್ಯಗಳ ಮೇಲೆ ಡಿಪೆಂಡೆಂಟ್ ಆಗ್ಯಾವ. ಈ ವಿಧಾನಕ್ಕೆ ಏನು ಕರೀತಾರಂದ್ರೆ ಪರಪೋಷಿತ ಪೋಷಣೆ ಅಂತ ಹೇಳಿ ಕರೀತಾರೆ. ಪರಪೋಷಿತ ಪೋಷಣೆ. ಪೋಷಣಾ ವಿಧಾನಗಳೊಳಗೆ 2 ಟೈಪ್. ಫಸ್ಟ್ ಒನ್ ಸ್ವಪೋಷಿತ ಪೋಷಣೆ, ಎರಡನೇದ ಪರಪೋಷಿತ ಪೋಷಣೆ. ನೆಕ್ಸ್ಟ್ ನೋಡ್ರಿ, ಇನ್ನು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೋತಾವ ಅಂತ ಹೇಳಿದ್ನಿ. ಅದು ಹೆಂಗೆ ತಯಾರು ಮಾಡ್ಕೋತಾವು ನೋಡೋಣ. ಅದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ತಯಾರು ಮಾಡ್ಕೋತಾವೆ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡಿಬೇಕಂತಂದ್ರೆ ಏನು ಬೇಕು ಫಸ್ಟ್ ಅಂತಂದ್ರೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬೇಕು. ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಪಯೋಗ ಮಾಡಿ ಅವು ಹಸಿರು ಸಸ್ಯಗಳು ಎಲೆಗಳು ಸೂರ್ಯನ ಬೆಳಕನ್ನು ಹೀರ್ಕೋತಾವೆ. ಎಲೆಗಳೊಳಗೆ ಕ್ಲೋರೋಫಿಲ್ ಎನ್ನುವ ವರ್ಣಕ ಇರ್ತೈತಿ. ಅದು ಸೂರ್ಯನ ಬೆಳಕನ್ನು ಹೀರಿಕೊಳ್ಳಕ್ಕೆ ಸಹಾಯ ಮಾಡ್ತೈತಿ. ಅದನ್ನು ಸೂರ್ಯನ ಬೆಳಕನ್ನು ಹಿಡಿದಿಟ್ಕೋತೈತಿ. ಹಾಗಾಗಿ ಅದು ಹಿಡ್ಕೊಂಡು ಕಾರ್ಬನ್ ಡೈಆಕ್ಸೈಡ, ನೀರು, ಕ್ಲೋರೋಫಿಲ್ಲ ಇವು ಕಾರ್ಬೋಹೈಡ್ರೇಟ್ ಮತ್ತು ನೀರನ್ನು ಉತ್ಪನ್ನವಾಗಿ ಬರ್ತೈತಿ. ಹಾಗಾಗಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯೊಳಗೆ ಕಾರ್ಬನ್ ಡೈಆಕ್ಸೈಡ, ನೀರನ್ನು ಉಪಯೋಗ ಮಾಡಿ ಕಾರ್ಬೋಹೈಡ್ರೇಟ್ ಮತ್ತು ಆಕ್ಸಿಜನ್ ಬಿಡುಗಡೆ ಆಗ್ತೈತಿ. ಸಸ್ಯಗಳು ಈ ಕಾರ್ಬೋಹೈಡ್ರೇಟ್ ಬಂದಿರ್ತೈತಿಲ್ಲ, ಈ ಕಾರ್ಬೋಹೈಡ್ರೇಟನ್ನು ಪಿಷ್ಟದ ರೂಪದಲ್ಲಿ ಸಂಗ್ರಹ ಮಾಡ್ತಾವೆ. ಎದ್ರ ರೂಪದಾಗ? ಪಿಷ್ಟದ ರೂಪದಾಗ ಸಂಗ್ರಹ ಮಾಡಿರ್ತಾವೆ. ಎಲೆಗಳೊಳಗೆ ಕ್ಲೋರೋಫಿಲ್ ವರ್ಣಕ ಐತಿ. ಅದು ಸೂರ್ಯನ ಬೆಳಕನ್ನು ಹಿಡಿದಿಟ್ಕೊಳ್ಳೋಕೆ ಸಹಾಯ ಮಾಡ್ತೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಡಯಾಗ್ರಾಮ್ ಒಳಗೆ ಐತಿ ನೋಡ್ರಿ. ಸೂರ್ಯನ ಬೆಳಕೊಳಗೆ ಹಸಿರು ಎಲೆಗಳು ಸೂರ್ಯನ ಬೆಳಕನ್ನು ಹೀರ್ಕೊಳ್ಳತ್ತೇವು. ಹೀರ್ಕೊಂಡು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮೂಲಕ ಸುಗರ್ ಮತ್ತು ಆಕ್ಸಿಜನ್ ಬಿಡುಗಡೆ ಆಗೈತಿ. ಸುಗರ್ ಅಂದ್ರೆ ಅದು ಕಾರ್ಬೋಹೈಡ್ರೇಟ್, ಅದೊಂದು ಆಕ್ಸಿಜನನ್ನು ಬಿಡುಗಡೆ ಮಾಡ್ಯಾವ. ಓಕೆ, ತಿಳಿತಾ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಇಷ್ಟ. ಇನ್ ದ ಪ್ರೆಸೆನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಪ್ರೊಡ್ಯೂಸ್ ಕಾರ್ಬೋಹೈಡ್ರೇಟ್ ಆ್ಯಂಡ್ ಆಕ್ಸಿಜನ್. ಓಕೆ, ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಎಲೆಗಳ ಸೂಕ್ಷ್ಮ ರಂಧ್ರಗಳ ಮೂಲಕ ಒಳಗೆ ಸೇರ್ತೈತಿ. ಈ ರಂಧ್ರಗಳು ಕಾವಲು ಕೋಶಗಳಿಂದ ಸುತ್ತುವರಿಯಲ್ಪಟ್ಟಿವೆ. ಈ ರಂಧ್ರಗಳಿಗೆ ಪತ್ರರಂಧ್ರಗಳು ಅಂತ ಹೇಳಿ ಕರೀತಾರೆ. ಇಲ್ಲಿ ನೋಡ್ರಿ ಡಯಾಗ್ರಾಮ್ ಒಳಗೆ ಕಾರ್ಬನ್ ಡೈಆಕ್ಸೈಡ್ ಎಲೆಗಳು ಹಿರ್ಕೋತಾವ ಅಂತ ಹೇಳಿದ್ನಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯೊಳಗೆ. ಅದ್ರದ್ದು ಹೆಂಗೆ ಹಿರ್ಕೋತಾವ ಅಂತಂದ್ರೆ ಎಲೆಗಳೊಳಗೆ ಪತ್ರರಂಧ್ರ ಅನ್ನುವ ಒಂದು ರಂಧ್ರಗಳಿವೆ. ಆ ರಂಧ್ರಗಳು ಕಾವಲು ಕೋಶಗಳಿಂದ ಸುತ್ತುವರ್ದಾವ. ಇಲ್ಲಿ ಡಯಾಗ್ರಾಮ್ ಒಳಗೆ ಐತಿ ನೋಡ್ರಿ, ಅವು 2 ಅದಾವಲ್ಲ, ಅವಕ್ಕೆ ಕಾವಲು ಕೋಶಗಳು ಅಂತ ಹೇಳಿ ಕರೀತಾರೆ. ಅದು ನಡುವು ರಂಧ್ರ ಐತಲ್ಲ, ಅದಕ್ಕೆ ಪತ್ರರಂಧ್ರ ಅಂತ ಕರೀತಾರೆ. ಆ ಪತ್ರರಂಧ್ರಗಳ ಮೂಲಕ ಕಾರ್ಬನ್ ಡೈಆಕ್ಸೈಡ್ನ ಎಲೆಗಳು ಒಳಗೆ ತಗೋತಾವೆ. ಇಲ್ಲಿ 2 ಟೈಪ್ ಇರ್ತಾವೆ. ಅಂದ್ರೆ ಕ್ಲೋಸ್ಡ್ ಸ್ಟೋಮಾ, ಇಲ್ಲಿ ಮುಚ್ಚಿದ ಪತ್ರರಂಧ್ರ ಐತಿ. ಓಪನ್ ಸ್ಟೋಮಾ, ಇದು ತೆರೆದ ಪತ್ರರಂಧ್ರ. ಈ ಪತ್ರರಂಧ್ರದ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಒಳಗೆ ಹೋಗ್ತೈತಿ. ಓಕೆ, ತಿಳಿತಾ? ನೆಕ್ಸ್ಟ್ ಸಸ್ಯಗಳಲ್ಲಿ ಇತರ ಆಹಾರ ಸಂಶ್ಲೇಷಣೆ. ಸಸ್ಯೊಳಗೆ ಈಗ ಹೇಳಿದ್ನ ಕಾರ್ಬೋಹೈಡ್ರೇಟ್ ಆಹಾರ ಸಂಶ್ಲೇಷಣೆ ಆಗ್ತೈತಿ ಅಂತ ಹೇಳಿದ್ನಿ.
ನೆಕ್ಸ್ಟ್ ಮತ್ತು ಬೇರೆ ಆಹಾರ ಹೆಂಗೆ ಸಂಶ್ಲೇಷಣೆ ಆಗ್ತೈತಿ ಅಂತ ತಿಳ್ಕೊಳ್ಳೋಣ. ಫಸ್ಟಿಗೆ ಈಗ ಬ್ಯಾಕ್ಟೀರಿಯಾಗಳು ಅನಿಲ ರೂಪದ ನೈಟ್ರೋಜನನ್ನು ಬಳಸಬಲ್ಲ ರೂಪಕ್ಕೆ ಪರಿವರ್ತಿಸುತ್ತವೆ ಮತ್ತು ಮಣ್ಣಿಗೆ ಬಿಡುಗಡೆ ಮಾಡುತ್ತವೆ. ನಂತರ ಸಸ್ಯಗಳು ನೀರಿನಲ್ಲಿ ಹೀರಿಕೊಳ್ಳುತ್ತವೆ. ನಂತರದಲ್ಲಿ ಸಸ್ಯಗಳು ಪ್ರೋಟೀನ್ ಮತ್ತು ವಿಟಮಿನನ್ನು ಸಂಶ್ಲೇಷಿಸುತ್ತವೆ. ಬ್ಯಾಕ್ಟೀರಿಯಾಗಳು ಅನಿಲ ರೂಪದ ನೈಟ್ರೋಜನ್ ಐತಿಲ್ಲ, ಬ್ಯಾಕ್ಟೀರಿಯಾ ಅನಿಲ ರೂಪದ ನೈಟ್ರೋಜನ್ನ ಕರಗಬಲ್ಲ ರೂಪಕ್ಕೆ ಡೈರೆಕ್ಟಾಗಿ ಸಸ್ಯಗಳು ಅನಿಲ ರೂಪದ ನೈಟ್ರೋಜನನ್ನು ಡೈರೆಕ್ಟಾಗಿ ತಗೊಳ್ಳಂಗಿಲ್ಲ. ಅದನ್ನು ಬ್ಯಾಕ್ಟೀರಿಯಾ ಚೇಂಜ್ ಮಾಡ್ತೈತಿ. ಚೇಂಜ್ ಮಾಡಿ ಮಣ್ಣಿನೊಳಗೆ ಬಿಟ್ಟಿರ್ತೈತಿ. ಅದನ್ನು ಪುನಃ ಸಸ್ಯಗಳು ನೀರಿನೊಂದಿಗೆ ಹೀರ್ಕೊಂಡು ಆಮೇಲೆ ಮತ್ತು ಅವು ಪ್ರೋಟೀನ್ ಮತ್ತು ವಿಟಮಿನನ್ನು ಸಂಶ್ಲೇಷಣೆ ಮಾಡ್ಕೋತಾವೆ. ಅದರಿಂದ ಈ ಥರ ಆಹಾರ ಯಾವುದಂದ್ರೆ ಪ್ರೋಟೀನ, ವಿಟಮಿನ ಈ ಥರನ ಸಂಶ್ಲೇಷಣೆ ಮಾಡ್ಕೋತಾವೆ. ಇನ್ಕ ಕಾರ್ಬೋಹೈಡ್ರೇಟ್ ಆಗಿತ್ತು, ಈಗ ಪ್ರೋಟೀನ ಮತ್ತು ವಿಟಮಿನ ಈ ಥರ ಸಂಶ್ಲೇಷಣೆ ಮಾಡ್ತಾವೆ. ತಿಳಿತಾ? ಓಕೆ. ನೆಕ್ಸ್ಟ್, ಸಸ್ಯಗಳಲ್ಲಿ ಇತರ ಪೋಷಣಾ ವಿಧಾನಗಳು. ಇನ್ಕ ಸ್ವಪೋಷಿತ ಪೋಷಣೆ, ಪರಪೋಷಿತ ಪೋಷಣೆ ಅಂತ ಹೇಳಿದ್ನಿ. ಅದ ಪರಪೋಷಿತ ಪೋಷಣೆ ಅಂದ್ರೆ ಮತ್ತು ಬೇರೆ ಬೇರೆ ಪೋಷಣಾ ವಿಧಾನಗಳದಾವೆ. ಆ ವಿಧಾನಗಳು ಯಾವಂತಂದ್ರೆ ಪರಪೋಷಿತ ಪೋಷಣಾ ವಿಧಾನ. ಪರಪೋಷಿತ ಹೇಳಿದ್ನ ಇನ್ಕಾನ ಕ್ಲೋರೋಫಿಲ್ ಇಲ್ಲದ ಸಸ್ಯಗಳು ಪರಪೋಷಣಾ ವಿಧಾನವನ್ನು ಬಳಸುತ್ತವೆ. ಕ್ಲೋರೋಫಿಲ್ ಇಲ್ಲದ ಸಸ್ಯಗಳು, ಕ್ಲೋರೋಫಿಲ್ ಸಸ್ಯಗಳೊಳಗೆ ಅಷ್ಟೇ ಇರ್ತೈತಿ, ಬೇರೆ ಸಸ್ಯಗಳೊಳಗೆ ಇರಂಗಿಲ್ಲ ಕ್ಲೋರೋಫಿಲ್. ಅಂಥ ಸಸ್ಯಗಳು ಪೋಷಣಾ ವಿಧಾನವನ್ನು ಉಪಯೋಗ ಮಾಡ್ತಾವೆ. ಫಾರ್ ಎಕ್ಸಾಂಪಲ್ ಕಸ್ಕ್ಯೂಟ್ ಗಿಡ, ಇದು ಬೇರೆ ಸಸ್ಯದ ಮೇಲೆ ಇರ್ತೈತಿ, ಬೇರೆ ಸಸ್ಯದ ಮೇಲೆ ಬೆಳಿತೈತಿ. ಅದರಿಂದ ಸಿದ್ಧ ಆಹಾರವನ್ನು ಪಡೆದುಕೊಳ್ತೈತಿ. ಆ ಆಧಾರ ಸಸ್ಯಕ್ಕೆ ಯಾವ ಸಸ್ಯದ ಮೇಲೆ ಬೆಳೆದಿರ್ತೈತಿಲ್ಲ ಆ ಸಸ್ಯಕ್ಕೆ ಅತೀತೆಯ ಸಸ್ಯ ಅಂಥೇಳಿ ಕರೀತಾರೆ. ಎದ್ರ ಮೇಲೆ ಬೆಳೆದಿರ್ತೈತಿಲ್ಲ ಅದರಿಂದ ಆಹಾರವನ್ನು ಪಡ್ಕೋತೈತಿ, ಆ ಸಸ್ಯಕ್ಕೆ ಅತೀತೆಯ ಸಸ್ಯ ಅಂಥೇಳಿ ಕರೀತಾರೆ. ಪರಪೋಷಿತ ಪೋಷಣಾ ವಿಧಾನಕ್ಕೆ ಉದಾಹರಣೆ ಯಾವುದಪ್ಪ ಅಂದ್ರೆ ಕಸ್ಕ್ಯೂಟ ಸಸ್ಯ. ಇದ್ರೊಳಗೆ ಕ್ಲೋರೋಫಿಲ್ ಇರಂಗಿಲ್ಲ, ತನ್ನ ಆಹಾರವನ್ನು ತಾನೇ ತಯಾರು ಮಾಡ್ಕೊಳಕ್ಕೆ ಆಗಂಗಿಲ್ಲ ಇದಕ್ಕೆ. ಹಾಗಾಗಿ ಇದು ಬೇರೆ ಸಸ್ಯದ ಮೇಲೆ ಬೆಳಿತೈತಿ, ಅದರಿಂದ ಸಿದ್ಧ ಆಹಾರವನ್ನು ತಗೋತೈತಿ. ಓಕೆ, ತಿಳಿತಾ? ನೆಕ್ಸ್ಟ್ ವಿಧಾನ ಕೀಟಹಾರಿ ಸಸ್ಯಗಳು. ಕೀಟಹಾರಿ ಸಸ್ಯಗಳು ಹೆಂಗೆ ಆಹಾರ ತಗೋತಾವ ಅಂತಂದ್ರೆ ಕೀಟವನ್ನು ತಿನ್ನುವ ಸಸ್ಯಗಳಿಗೆ ಕೀಟಹಾರಿ ಸಸ್ಯಗಳು ಅಂಥೇಳಿ ಕರೀತಾರೆ. ಕೀಟವನ್ನು ತಿನ್ನುವ ಸಸ್ಯಗಳಿಗೆ ಕೀಟಹಾರಿ ಸಸ್ಯಗಳು. ಈಗ ಫಾರ್ ಎಕ್ಸಾಂಪಲ್ ಹೂಜಿ ಗಿಡಕ್ಕೆ ಕೀಟಹಾರಿ ಸಸ್ಯ ಅಂಥೇಳಿ ಕರೀತಾರೆ. ಇಲ್ಲಿ ನೋಡಿರಿ ಡಯಾಗ್ರಾಮ್ ಒಳಗೆ ಐತಿ ಹೂಜಿ ಗಿಡ. ಅದು ಹೂಜಿ ಗಿಡಕ್ಕೆ ಒಳಭಾಗದಲ್ಲಿ ಸೆರೆಸಿಕ್ಕ ಕೀಟವನ್ನು ಹಿಡಿದುಕೊಳ್ಳಲು ಕೂದಲುಗಳಿವೆ. ಸೆರೆಸಿಕ್ಕ ಯಾವ್ದು ಕೀಟ ಸಿಕ್ಕಿರ್ತೈತಿ ಅದನ್ನು ಹಿಡಿದುಕೊಳ್ಳಕ್ಕೆ ಅದಕ್ಕೆ ಕೂದಲುಗಳದಾವತ್ತ. ಮತ್ತು ಒಳಗೆ ಸ್ರವಿಕೆ ಆಗುವ ಜೀರ್ಣರಸ ಕೀಟವನ್ನು ಕೊಲ್ಲುತ್ತದೆ. ಒಳಗೆ ಒಂದು ಜೀರ್ಣರಸ ಬಿಡುಗಡೆ ಆಗ್ತೈತಿ, ಅದು ರಸ ಕೀಟವನ್ನು ಕೊಂದು ಹಾಕಿಬಿಡ್ತೈತಿ. ಇಂಥ ಒಂದು ಸಸ್ಯಗಳಿಗೆ ಏನಂತ ಕರೀತಾರೋ ಕೀಟಹಾರಿ ಸಸ್ಯಗಳು. ಇದು ಯಾವ್ದು ಗಿಡ ಅಂತಂದ್ರೆ ಹೂಜಿ ಗಿಡ. ಓಕೆ. ನೆಕ್ಸ್ಟ್ ಕೊಳೆತಿನಿಗಳು ಅಂತ ಬರ್ತಾವೆ. ಕೊಳೆತಿನಿಗಳು ಅಂದ್ರೆ ಸತ್ತ ಹಾಗೂ ಕೊಳೆಯುತ್ತಿರುವ ವಸ್ತುವಿನಿಂದ ಜೀವಿಗಳು ಪೋಷಕಗಳನ್ನು ಪಡೆದುಕೊಳ್ತಾವೆ. ಸತ್ತ ಮತ್ತು ಕೊಳೆಯುತ್ತಿರುವ ಜೀವಿಗಳಿಂದ ಪೋಷಕಗಳನ್ನ ತಗೋತಾವೆ. ಅಂಥ ವಿಧಾನಕ್ಕೆ ಕೊಳೆತಿನಿ ಪೋಷಣೆ ಅಂಥೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್ ಶಿಲೀಂಧ್ರ, ಇದು ಕೊಳೆಯುತ್ತಿರುವ ಬ್ರೆಡ್ನ ಮೇಲೆ ಬೆಳೆಯುತ್ತೈತಿ. ಇಲ್ಲಿ ನೋಡಿರಿ ಡಯಾಗ್ರಾಮ್ ಒಳಗೈತಿ, ಅದು ಕಂದು ಬಣ್ಣದ ಶಿಲೀಂಧ್ರ ಉಂಟಾಗೈತಿ. ಕೊಳೆಯುತ್ತಿರೋ ಬ್ರೆಡ್ನ ಮೇಲೆ ಕಂದು ಬಣ್ಣದ ಶಿಲೀಂಧ್ರ ಉಂಟಾಗೈತಿ. ಈ ಥರ ಎಲ್ಲ ಮನ್ಯಾಗ ನೀವು ನೋಡಿರ್ತೀರಿ. ಇವಕ್ಕೆ ಕೊಳೆತಿನಿಗಳು ಅಂಥೇಳಿ, ಇದಕ್ಕೆ ಕೊಳೆತಿನಿ ಪೋಷಣಾ ವಿಧಾನ ಅಂಥೇಳಿ ಕರೀತಾರೆ. ಕೊಳೆತಿನಿ ಪೋಷಣಾ ವಿಧಾನಕ್ಕೆ ಯಾವುದು ಉದಾಹರಣೆ? ಶಿಲೀಂಧ್ರ. ಓಕೆ. ನೆಕ್ಸ್ಟ್ ಸಹಜೀವನ ಅಂತ ಬರ್ತೈತಿ. ಸಹಜೀವನ ಅಂತಂದ್ರೆ ಕೂಡಿ ಬಾಳ್ತಾವೆ. ಹೆಂಗೆ? ಕೆಲವು ಜೀವಿಗಳು ಒಟ್ಟಾಗಿ ಜೀವಿಸುತ್ತವೆ ಮತ್ತು ಆಶ್ರಯ ಹಾಗೂ ಪೋಷಕಗಳನ್ನ ಹಂಚಿಕೊಳ್ತಾವೆ. ಒಂದಕ್ಕೊಂದು ಹಂಚ್ಕೋತಾವೆ. ಒಂದು ಕೊಟ್ಟರೆ ಇನ್ನೊಂದು ಅದಕ್ಕೆ ಇನ್ನೊಂದು ಕೊಡ್ತೈತಿ. ಹಂಗೆ ಒಂದಕ್ಕೊಂದು ಹಂಚ್ಕೊಂಡು ಈ ಸಂಬಂಧಕ್ಕೆ ಏನು ಕರೀತಾರೆ ಅಂದ್ರೆ ಸಹಜೀವನ ಅಂಥೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್ ಶಿಲೀಂಧ್ರಗಳು ಮರಗಳ ಬೇರುಗಳಲ್ಲಿ ವಾಸಿಸುತ್ತವೆ. ಸಸ್ಯವು ಶಿಲೀಂಧ್ರಕ್ಕೆ ಆಗಬೇಕಾದ ಪೋಷಕಗಳನ್ನು ಒದಗಿಸುತ್ತದೆ. ಅದಕ್ಕೆ ಪ್ರತಿಯಾಗಿ ಶಿಲೀಂಧ್ರವು ನೀರು ಮತ್ತು ನಿರ್ದಿಷ್ಟ ಪೋಷಕಗಳನ್ನು ಒದಗಿಸುತ್ತದೆ. ಅದಕ್ಕೆ ಬೇರೊಳಗೆ ವಾಸಿಸ್ತೈತಿ.
ಸಸ್ಯವು ಶಿಲೀಂಧ್ರಕ್ಕೆ ಪೋಷಕಗಳನ್ನು ಕೊಡ್ತೈತಿ. ಅದಕ್ಕೆ ಪ್ರತಿಯಾಗಿ ಶಿಲೀಂಧ್ರ ಏನು ಕೊಡ್ತೈತೆ, ನೀರು ಮತ್ತು ನಿರ್ದಿಷ್ಟ ಪೋಷಕಗಳನ್ನು ಅದಕ್ಕೆ ಕೊಡ್ತೈತಿ. ಹಂಗೆ ಒಂದಕ್ಕೊಂದು ಹಂಚ್ಕೊಂಡವು ಸಂಬಂಧದಿಂದ ಬಾಳ್ತಾವೆ. ಅದಕ್ಕೆ ಸಹಜೀವನ ಅಂಥೇಳಿ ಕರೀತಾರೆ. ಸಹಜೀವನ, ಇದಕ್ಕೆ ಸಿಂಬಯೋಸಿಸ್ ಅಂಥೇಳಿ ಕರೀತಾರೆ. ಓಕೆ, ನೆಕ್ಸ್ಟ್ ರೈಜೋಬಿಯಂ. ಇದು ರೈಜೋಬಿಯಂ ಬ್ಯಾಕ್ಟೀರಿಯಾ ಮಣ್ಣಿನೊಳಗಿರ್ತೈತಿ. ಮಣ್ಣಿನೊಳಗಿರುವಂಥ ಬ್ಯಾಕ್ಟೀರಿಯಾ ವಾತಾವರಣದ ನೈಟ್ರೋಜನನ್ನು ಹೀರ್ಕೊಂಡು ಕರಗಬಲ್ಲ ರೂಪಕ್ಕೆ ಪರಿವರ್ತಿಸುತ್ತದೆ. ಆದರೆ ರೈಜೋಬಿಯಂ ಸ್ವತಃ ತಂತಾನ ಆಹಾರ ತಯಾರು ಮಾಡಂಗಿಲ್ಲ. ಹಾಗಾಗಿ ಅದು ಎಲ್ಲಿರ್ತೈತಪ್ಪ ಅಂತಂದ್ರೆ ಕಡಲೆ, ಬಟಾಣಿ, ಹೆಸರು, ಬೀನ್ಸ್ ಮತ್ತು ಇತರ ದ್ವಿದಳ ಸಸ್ಯಗಳ ಬೇರಿನೊಳಗೆ ವಾಸ ಮಾಡ್ತೈತಿ. ಇದಕ್ಕೆ ರೈಜೋಬಿಯಂ ಬ್ಯಾಕ್ಟೀರಿಯಾ ಅಂತ ಕರೀತಾರೆ. ತನ್ನ ಆಹಾರವನ್ನು ತಾನೇ ತಯಾರು ಮಾಡಂಗಿಲ್ಲ, ದ್ವಿದಳ ಸಸ್ಯಗಳ ಬೇರಿನೊಳಗೆ ಇರ್ತೈತಿ. ಮತ್ತು ಬ್ಯಾಕ್ಟೀರಿಯಾ ವಾತಾವರಣ ನೈಟ್ರೋಜನನ್ನು ಹೀರ್ಕೊಂಡು ಕರಗಬಲ್ಲ ರೂಪಕ್ಕೆ ಪರಿವರ್ತನೆ ಮಾಡ್ತೈತಿ. ಇದಿಷ್ಟೆಲ್ಲ ಸಸ್ಯಗಳಲ್ಲಿ ಪೋಷಣಾ ವಿಧಾನದ ಬಗ್ಗೆ ತಿಳ್ಕೊಂಡ್ವಿ. ಏನೇನು ತಿಳ್ಕೊಂಡ್ವಿ ಇವತ್ತಿನ ಕ್ಲಾಸ್ ಒಳಗೆ ಅಂತಂದ್ರೆ, ಸಸ್ಯಗಳಲ್ಲಿ ಪೋಷಣೆ ಹೆಂಗಾಗ್ತೈತಿ, ಪೋಷಣಾ ವಿಧಾನಗಳು, ಪರಪೋಷಣಾ ವಿಧಾನಗಳು ಯಾವುವು, ಕೊಳತಿನಿಗಳು ಯಾವುವು, ಕೀಟಹಾರಿ ಸಸ್ಯಗಳು ಯಾವುವು, ಇವೆಲ್ಲದರ ಬಗ್ಗೆ ನಾವು ಇವತ್ತು ತಿಳ್ಕೊಂಡ್ವಿ. ಓಕೆ, ಥ್ಯಾಂಕ್ ಯು.